ಆಂಬುಲೆನ್ಸ್ ಬಂದಿದೆ, ಬಾ ಸುಗುಣ, ಬಾ ಎದ್ದು ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ನನ್ನ ಕೈಲಿ ಎದ್ದಳಕ್ಕೆ ಆಗ್ತಾ ಇಲ್ಲ, ನನಗೆ ಎದ್ದೊಳಕ್ಕೆ ಆಗ್ತಾ ಇಲ್ಲ ಮೇಲಕ್ಕೆ. ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ, ತುಂಬ ಹೊಟ್ಟೆ ನೋವು. ಅವ್ರೆ ನೀವು ಕಾಲು ಹಿಡ್ಕೊಳ್ರಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ. ಬೇಗ ಬನ್ನಿ, ಆಂಬುಲೆನ್ಸ್ ಬಂದಿದೆ. ಅಲ್ಲ ಆಂಬುಲೆನ್ಸಲ್ಲಿ ಯಾರೂ ಇಲ್ವಾ? ಇಲ್ಲ, ಯಾರೂ ಬಂದಿಲ್ಲ, ಡ್ರೈವರ್ ಒಬ್ಬನೇ ಬಂದಿರೋದು. ಬಾ ಬೇಗ ಹಿಡ್ಕೊ, ಕರ್ಕೊಂಡು ಹೋಗೋಣ. ಹಿಡ್ಕೊಂಬನೇನಿ ವಿಜಿ, ಬೇಡ ಬಿಡಕ್ಕ, ಹಿಡ್ಕೊಂಡಿದ್ದೀನಿ. ವರ್ಷವ್ರೆ ಮೆಲ್ಲಕ್ಕೆ ಕರ್ಕೊಂಡೋಗಿ. ಪಾಪ ಭಾಳ ಹೊಟ್ಟೆ ಐತೆ ಅನ್ನೋ ಕಣೇನಿಲ್ಲಮ್ಮ, ಹಂಗೇನೆ ಜಲ್ದಿ ಕರ್ಕೊಂಡೋಗ್ರಿ ಆಸ್ಪತ್ರೆಗೆ. ಎಲ್ಲ ತಗೊಂಡ ವಿಜಿ, ಡಾಕ್ಯುಮೆಂಟ್ಸ್ ಎಲ್ಲನಾ? ನಡೀರಿ, ಎಲ್ಲ ಇಟ್ಟಿದ್ದೀನಿ ನಾಳೆ ಅದ್ರೊಳಗಡೆ, ಆಂಬುಲೆನ್ಸ್ ಒಳಗಡೆ. ಬೇಗ ಕರ್ಕೊಂಡು ಹೋಗೋಣ. ಪಾಪ ಬಸ್ರೇನ್ಸ್ ಬೇರೆ ಏನಂತ ಏನೋ ಹೊಟ್ಟೆ ನೋವು ಅಂತ ಬೋಳ್ತಾ ಇದ್ದಾಳೆ. ಬನ್ನಿ ಬನ್ನಿ, ಬೇಗ ಕರ್ಕೊಂಡು ಬನ್ನಿ, ಬೇಗ ಹಿಡಿದ್ಬಿಡಿ. ಏನಾಗಿದೆ ಇವ್ರಿಗೆ? ಹೊಟ್ಟೆ ನೋವು ಸರ್, ತುಂಬ ಹೊಟ್ಟೆ ನೋವು. ಬೇಗ ಹಿಡೀರಿ, ಬೇಗ ಬಾಕ್ಲ ಕಡ್ರಿ, ಎತ್ರಿ. ನೀವು ಯಾರ್ಯಾರು ಬರ್ತೀರಾ ಬೇಗ ಹತ್ಬಿಡಿ. ಬೇಗ ಇನ್ನೊಂದು 5 ನಿಮಿಷಕ್ಕೆ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲ್ ಹತ್ರ. ಹತ್ರಿ ವರ್ಷವ್ರೆ, ನೀವು ಬೇಗ ಆಂಬುಲೆನ್ಸ್ ಹತ್ರಿ. ನೀನು ಹೋಗ್ತೀನಮ್ಮ ವಿಜಿ? ಹ್ಞೂನಮ್ಮ, ನಾನೇ ಮೈನಲ್ಲಿ ಹೋಗ್ಬೇಕಾಗಿರೋದು. ನಾನು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಯಾರು ಇದ್ದಾರೆ ಸುಗುಣ ನೋಡ್ಕೊಳ್ಳೋರು. ಅಳೆ ಯಾಕೆ ಏನಾತೇನಿಲ್ಲಮ್ಮ ಗೊತ್ತಿಲ್ಲ ಕಣ್ರುಕ್ಕ, ಯಾಕೆ ಸುಗುಣಿಗೆ ಬೋಲ್ವಟ್ ನಾವು ಹಾಕಿ ಆಂಬುಲೆನ್ಸ್ ಬಂದೈತಿ, ಆಂಬುಲೆನ್ಸ್ನ ಕಿಡಿತಾ ಇದ್ದಾರೆ. ಅವಳಾಲೆ ಜಲ್ದು ಹೊರಟ್ಬಿಟ್ರಲ್ಲಿ ಜಲ್ದು ಹೋಗ್ಬಿಡುತ್ತೆ ಆಂಬುಲೆನ್ಸ್. ಏನು ಹಿಂಗೆ ಹಿಡಿತಿದ್ದಂಗೆ ಅದಕ್ಕೆ ಜಲ್ದು ಹೋಗ್ಬಿಡುತ್ತೆ. ನೋಡು ಜೋರಾಗಿ ಹೋಗ್ತೈತಿ ಶಬ್ದ ಮಾಡ್ಕೊಂಡು ಹಂಗೇನೆ. ನಾನು ಯಾಕಪ್ಪ ನಮ್ಮೂರಕ್ಕೆ ಆಂಬುಲೆನ್ಸ್ ಬಂದೈತಿ, ಎಲ್ಲ ಗುಯ್ಯೋ 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 ಅಂತೈತಿ ಅಂತ ಹೇಳಿ ಬಂದು. ಅಯ್ಯೋ ದೇವ್ರೆ, ಪಾಪ ಬಸ್ರೇನ್ಸು, ಪಾಪ ಏನಾಗೈತೇನ. ಏನಾಗಿದ್ದೆ ಮಜ್ಜಿ? ಗೊತ್ತಿಲ್ಲ ಕಣ್ರುಕ್ಕಮ್ಮ, ಯಾಕನ ಎದ್ದಾಗಿಂದ ಒಂದಿಟ್ಟು ನೋಯ್ತೈತೆ ಎಂಬದು. ನಾನು ಏನಾಗಲ್ಲ ಕಣಮ್ಮ, ಹೋಗಿ ಒಂದು ಸಣ್ಣ ಉಲ್ಟ್ಕೆ ಶಾನೆ ಹೊತ್ತು ಕುಕ್ಕಬೇಡ ಅಂತಂದು ಅಲ್ಗೂ ಹೋಗಿ ಉಲ್ಟ್ಕೊಂಡಿದ್ದು ಅಜ್ಜಿ ಬಾರಜ್ಜಿ ಅಂತ ಬತ್ತೀನಿ ನಡಿಯಮ್ಮಂದು. ಹೋಗಿ ಒಟ್ಟು ನಾವು ಅಂತ ತಡ್ಕೊಂಬಕ್ಕಾಗಲಿಲ್ಲ ಅಂತ ಅಳುತ್ತಾಯ್ತಿ. ನನಗೆ ಅಚ್ಚರಿ ಏನಂತಪ್ಪ ಅಮ್ಮಂಗಾತು. ಅಲ್ಲ ಮಂಜಮ್ಮ ಬಂದಿಲ್ಲಿ ನೋಡು, ಮಂಜಮ್ಮ ಬಂದೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತಿರೋ ಕಯ್ಯ, ಅವ್ರಿಗೆ ಗೊತ್ತಿದ್ರೆ ಬೋರೋರು ಹೆಂಗ ಮಂಜಕಾಯಿ ಬೋರೋದೆ ಹೆಂಗ. ಇವರು ಮಾತಾಡ್ಸಲ್ಲ ನೋಡಮ್ಮ, ಅವ್ರೂ ಒಳ್ಳೆಯವ್ರೇನಿ. ಇವ್ರಿಬ್ರು ಗಂಡ ಹೆಂಡತಿ ಇಲ್ಲದ ದೌಲತ್ ಮಾಡ್ಕೊಂಡು ಇಲ್ಲದ್ದು ಇದು ಮಾಡ್ಕೊಂತಾರೆ ಕಣರು ಕಯ್ಯ. ನೋಡು ಅವರೆಲ್ಲ ಇವಾಗ ಕಷ್ಟಾಗಿ ನೋಡ್ಕೊಂಬಾರ, ಅದಕ್ಕೆ ಮತ್ತೆ ಕಷ್ಟ ಸುಖ ಬಂದಾಗ ಆಗ್ತಾರೆ, ಹಿಂಗೆ ಇರಬೇಕು ನಮ್ಮರು ತಮ್ಮರು ಅಂಬೋದು ಅಂತ ಹೇಳೋದು ಅಲ್ಲ. ನೋಡು ಬೋರ್ಬೇಕಾ ಇವಾಗ ಇವ್ರು ಅಂತಾರೆ ಸುಮ್ಮನಿರು, ಚೆನ್ನಾಗಿರಲ್ಲ, ಮಾತಾಡ್ಸೋದೇ ಇಲ್ವಂತ ಇವಳು ಸುಗುಣ. ಅಲ್ಲ ಇವನಂತೂ ಅಂತಾನ ಅದೇ, ಇವನು ಮಾತಾಡ್ಸ್ಕೊಂಡಿರ್ಬೇಕಾ, ಮಾತಾಡ್ಸೋದೇ ಇಲ್ಲ. ಹೋಗು, ಎಂತೆಂಥ ಜನ ಇರ್ತಾರಪ್ಪ. ಅವಳು ನಿಲ್ಲಮ್ಮ ಹಂಗೆ ಮಾಡಬಾರ್ದು ಮಂಜಮ್ಮ. ಇಂಥ ಸಮಯದಾಗಿ ಮಕ್ಕಳು ಏನೇ ತಪ್ಪು ಮಾಡಿರ್ಲೇಳು. ಇವತ್ತು ನನ್ನ ಮಗಳೂ ಬಂದವಳಮ್ಮ, ಅವಳು ಇವಾಗ ಡೈವರ್ಸ್ ಕೊಟ್ಟು ಬಂದವಳೆ ಅಂತ ನಾನು ವಾಪಸ್ ಕಳ್ಸೋಕ್ಕಾಗುತ್ತೆ? ಯಾಕೆ ನಿಲ್ಲಮ್ಮ ಆಂಬುಲೆನ್ಸ್ ಬಂದೈತಿ ಊರಕ್ಕೆ? ಸುಗುಣನ್ಗೆ ಯಾಕೆ ಹೊಟ್ಟೆ ನೋವು ಬಂದಿತ್ತು, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆಂಬುಲೆನ್ಸಿಗೆ ಫೋನ್ ಮಾಡಿದ್ರು, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ನೋಡಮ್ಮ, ನಮ್ಮ ಅಜ್ಜ ಮಾತಾಡ್ತಿರ್ಲಿಲ್ಲ, ಈಗ ಮಾತಾಡ್ತಾನೆ. ಆವಾಗಲೇ ನಮ್ಮ ಅಜ್ಜ ಮಾತಾಡ್ತಾನೆ ಇರಲಿಲ್ಲ. ಅಯ್ಯೋ ರಾತ್ರಿ ಎಲ್ಲ ಮಾತಾಡ್ತಿರ್ಲಿಲ್ಲ. ಇನ್ನೇನು ನಮ್ಮ ಅಜ್ಜ ಬೆಳ್ಕರಿ ಹೇಳಕ್ಕೆ ಇರಲ್ಲ ಅಂದ್ಕೊಂಡಿದ್ದಿ. ನಾನು ನಮ್ಮ ಹುಡುಗರಿಗೆಲ್ಲ ಹೇಳಿ ಕಳಿಸಿದ್ವಿ. ಇವಾಗ ಗನವಾಗಿ ಎತ್ತು ಕೂಕೊಳ್ಳ ನಮ್ಮ ಅಜ್ಜ. ಯಾತ ಸುಗಾರು ಏನಿಲ್ಲದಂಗೆ ಐತಂತೆ. ಅದಕ್ಕೆ ನೀವು ಮಾತಾಡ್ತಿರ್ಲಿಲ್ಲ. ಅಯ್ಯೋ ನಾವು ನಮ್ಮ ಅಜ್ಜನೇನ ಕರ್ಕೊಂಡು ಹೋಗಕ್ಕೆ ಏನೊಂದು ಬಂದೈತೆ ಏನಪ್ಪ ಮಂಗಾತ್ ನನಗೆ. ನಾನು ಇವ್ರ ಮಂತಕ್ಕೆ ಹೋಗಿದ್ದೆ, ನಮ್ಮ ತಿಮ್ಮಕ್ಕರ ಮಂತಕ್ಕೆ. ಅಲ್ಲಿಂದ ನಾನು ಊರಕ್ಕೆ ಆಂಬುಲೆನ್ಸ್ ಬಂದೈತೆ. ಅಯ್ಯೋ ಶಿವನೇ ನಮ್ಮ ಅಜ್ಜಿಗೆ ಏನಾಯ್ತು ಅಂತ ಓಡಲ್ಲೇ ಬಂದೆ. ನೋಡಮ್ಮ, ನಿಮ್ಮ ಅಜ್ಜ ಅಲ್ಲೇನೆ ಯೋಸ್ಪಟ್ ಹಂಗೇನೆ ಸೆನಕ್ಕಿಲ್ದಂಗೆ ಆಗೋದು, ಸೆನಕ್ಕಾಗೋದು, ಸತ್ ಬದುಕ್ದಂಗೆ ಆಗೈತಿ ನಿಮ್ಮ ಅಜ್ಜ ಅಂತೂ ನಂಗೇನೆ. ಬಲು ಸೆನಕ್ಕಿಲ್ದಂಗೆ ಆಗೈತಿ. ನೀಲಮ್ಮ ಹಂಗೆ ಅನ್ನೋಗಿ ಮಂಜ ಮುಂತಕ್ಕೆ ಹೋಗಿ ನಿಮ್ಮ ಸುಗುಣಿಗೆ ಸೆನಕ್ಕಿಲ್ಲ, ಆಂಬುಲೆನ್ಸ್ನ ಕರ್ಕೊಂಡು ಹೋದ್ರು ಅಂತ ಹೇಳಿ ಹೋಗಿ ಒಳಗೆ ಹೇಳ್ಬೋದಮ್ಮ. ಅಯ್ಯಮ್ಮ ಕೇಳಲ್ಲ ಹೇಳಿರೈ. ಹೇಳ್ಬೋದು, ಇಂಥದ್ರಾಗ ಹೋಗಿ ನೋಡ್ಬೇಕಂದ್ರಿ ಮಾತಾಡ್ಸಲ್ಲ ಇವರು. ಅದಕ್ಕೆ ಹೆಂಗ ಬಾ ಹೇಳೋಣ, ಗೊತ್ತಿರಕ್ಕಿಲ್ಲ ಸಾಮಾನ್ಯ ಯಾರ ಬಿಡತ್ತ ಅಂತ ಅಂದ್ಕೊಂಡು ಸುಮ್ಮನಾಗಿರ್ತಾಳೆ. ಅದೇ ಇವ್ರದ್ದು ಸೆನಕ್ಕಿರ್ಲಿಲ್ವಲ್ಲ, ಅದಕ್ಕೆ ಹೇಳೋಣ ಇವಜ್ಜೇನೋ ಅಂತ ಅಂದ್ಕೊಂಡು ಸುಮ್ಕಾಗಿರ್ತಾಳೆ. ಭಾರಿ ನಿಲ್ಲಮ್ಮ, ಹೋಗಿ ಹೇಳೋಣ. ಅಲ್ಲ ನಮ್ಮ ಈಜಿ ಇರೋದಕ್ಕೆ ಇವತ್ತು ಪರವಿಲ್ಲಮ್ಮ. ಅಲ್ಲ ತಪ್ಪೇನು ಎಲ್ಲರೂ ಮಾಡ್ತಾರಮ್ಮ. ಅಲ್ಲ ತಾಯಿ ಆದವಳು ಏನೋ ಹೊಟ್ಟೆ ಕಿಕ್ಕೇಬೇಕು. ಇವತ್ತು ನೋಡು ನನ್ನ ಮಗಳು ಬಿಟ್ಟು ಬಂದವಳೆ ಅಂತ ನಾವಿವತ್ತು ಅವಳನ್ನು ಕಳಿಸಿದ್ರೆ ಸರಿಯಾಗದೇನೇನಿಲ್ಲಮ್ಮ. ಅಲ್ಲ ಅವಳೆಂತೇಳಿ ಹೇಳತ್ತ. ಅಲ್ಲ ಏನಂಗೇನೆ ರಮ ಒಂದು ಆಡ್ತಾಳೆ ಏನು ಬೇಡ ಮಗಳ ಮೇಲೆ. ಏನು ಹೇಳ್ತೀಯಮ್ಮ, ಅವ್ರವ್ರದ್ದು ಅವ್ರಿಗೆ ಗೊತ್ತು, ಹೇಳೋಕ್ಕಾಗಲ್ಲ. ನಾವು ಯಾತನೇ ಹೇಳಿರಿಗಳಪ್ಪ, ಇವ್ರು ಹೇಳ್ತಾರೆ ಅಮ್ಮಂಗಾಗುತ್ತೆ. ಹೆಂಗೆ ಹೋಗಿ ಹೇಳ್ತೀವಿ, ಮಂಜಂಟಿ ಹಿಂಗೆ ಕರ್ಕೊಂಡು ಹೋದ್ರು ಕಣಮ್ಮ ಅಂತ ಹೇಳಿ ಹೋಗಿ ಹೇಳ್ತೀನಿ. ಅದೇ ಅವರೆಲ್ಲ ಬಂದವ್ರು ನೆಂಟ್ರು. ಯಾತ ಕೋಳಿ ಸಾರು ಯಾತ ಮಾಡ್ತಿದ್ರು, ಅಲ್ಲೇ ಕಬಾಬ್ ಮಾಡ್ತಿದ್ರು. ಅವಾಗಲೇ ಕಬಾಬ್ ಎಲ್ಲ ಮಾಡ್ಕೊಂಡು ತಿಂತಿದ್ರು ಎಲ್ಲನ. ಅವರೆಲ್ಲ ಬಂದವ್ರಲ್ಲ, ಅದಕ್ಕೆ ನೋಡಮ್ಮ ಇವಾಗ ಅವರೇ ಇದ್ದಾರೆ. ಇವನು ಕರಿಬೇಕಾ, ಇವನು ಫೋನನ್ನು ಮಾಡ್ಬೇಕಾರೆ ಅಣ್ಣಗೆ ಬರ್ರಿ ಅಂತೇಳಿ ಇಲ್ಲೇ ಇದ್ದಾರೆ, ಬತ್ತಿದ್ರು ತಿರಾನ.
ಹೆಂಗ ಒಂದು ಮಾತಂಗೆ ಒಂದಾಗೆ ಇವಳೆ ನೋಡಿ ನಮ್ಮ ಅಜ್ಜಿ ಇರೋದ್ಕಂತೂ ಪರವಿಲ್ಲಮ್ಮ ಅವಳು ಇಲ್ಲ ಅಂದ್ರೆ ಏನು ಮಾಡ್ಬೇಕಾಯ್ತು ಅಲ್ಲ ಪಾಪ ಅವಳು ಇರೋದಕ್ಕೆ ಎಲ್ಲ ತಗೊಂಡು ಬಟ್ಟೆ ಬೇರೆ ತಗೊಂಡು ನೀರು ತಗೊಂಡು ಎಲ್ಲನ ಆಸ್ಪತ್ರೆಗೆಲ್ಲ ಚೀಟಿ ತಗೊಂಡು ಹೋದ್ಲು ನಮ್ಮ ಅಜ್ಜಿ ನೋಡು ನಮ್ಮ ಅಜ್ಜಿನೇನೆ ಬೈಕೆಂತಾಳೆ ಅವಳು ಮಂಜಮ್ಮ ಇವತ್ತು ಅವಳು ಬಂದು ನೋಡಿಳೆ ನಮ್ಮ ಇವತ್ತು ನಮ್ಮ ಹುಡುಗಿನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಹಾಂ ನೋಡು ಕಷ್ಟಕ್ಕಲ್ಲ ಸುಖಕ್ಕಲ್ಲ ಇಂಥವೆಲ್ಲ ಏನೋ ಅಂತಾರೆ ಅಲ್ಲ ನಮ್ಮ ಹುಡುಗಿ ಇವತ್ತಿರೋದಕ್ಕೆ ನೋಡ್ಕೊಂಡವಳೆ ಹೆಂಗ ಅವ್ರವ್ರು ಇಷ್ಟ ಕಣಮ್ಮ ನಾನು ಹಂಗೆ ಅನ್ಕೊಂತಿದ್ದೆ ನಾನು ಅಲ್ಲ ಕಣಮ್ಮ ಬಸ್ ರೇಂಗ್ಸು ಇವಾಗ ಬಂದು ಬೇರೆ ಮನೆ ಮಾಡಿದ್ಯಲ್ಲಮ್ಮ ಅಂತಂದೆ ಅವತ್ತು ನನ್ನ ಪಪ್ಪ ಹೇಳ್ಕೊಂಡು ಓಳಾದು ಮಂಜಮ್ಮ ಹಿಂಗೆ ಮಾಡಬಾರ್ದು ಹೇಳು ಅಲ್ಲ ನೋಡಮ್ಮ ಅವ್ರನ್ನೆಲ್ಲ ಕರ್ಕೊಂಬಂದು ಅವಳು ಆರ್ಗಿತ್ತಿಂಗ್ ಕರ್ಕೊಂಬಂದು ಸೆನಕ್ಕೆ ಕೆಣ್ಣವಳೆ ಮಗಳನ್ನು ಹೊರಗೆ ಕಳಿಸೋಳೆ ಅವಳೆ ಅಂತಾಳು ಅಯ್ಯೋ ದೇವ್ರಿ ಅಲ್ಲ ಅವರೆಲ್ಲ ಬಂದವ್ರು ನಾನು ಹಂಗೆ ಅಂದ್ಕೊಂಡು ಮಂಜಮ್ಮರ ಮನೆಗೆ ಯಾವ ಕಾರ್ ಬಂದೈತಲ್ಲ ಯಾರು ಬಂದವ್ರಪ್ಪ ಅಂತ ಅಂದ್ಕೊಂಡು ಅವರೇ ಎಲ್ಲ ಬಂದವ್ರಿ ಹೋಗಿ ನಮ್ಮನೆ ಕರ್ಕೊಂಬಂದಿರೋದು ಇವಳು ಮಾತಾಡ್ಸಲ್ವಲ್ಲ ಅದಕ್ಕೆ ಯಾರೋ ಬೇರೆ ನಮಗೆ ಹೋಗಿ ಕರ್ಕೊಂಬಂದೈತಲ್ಲ ಹಂಗೇನಿ ಯಾರೋ ಬೇರೆ ಅಂಬಂಗೆ ಹೋಗಿ ಬರ್ರಿ ನಮ್ಮ ಮನೆಯಾಗ ಇರಿದೆ ಅಂತೆ 2 ದಿನ ಅಂತ ಹೇಳಿ ಹೋಗಿ ಕರ್ಕೊಂಬಂದೈತಿ ಅಲ್ಲ ನೋಡಮ್ಮ ಇವಳ್ದು ಹೆಂಗೈತಿ ಇವಳಿಗೆ ಹೆಂಗೆ ತಿಳಿತೈತೆ ಅಂತ ಮಂಜಮ್ಗೆ ಅಲ್ಲ ಅವ್ರನ್ನೇ ಯಾಕೆ ಕರ್ಕೊಂಬಂದಿದ್ದಾಳು ಹೋಗಿ ಇವ್ರಿದ್ದಾಗ ಹಂಗೇನೆ ಹೆಂಗೆ ಆಡಲ್ ಕಾಣಿ ಹಂಗೇನಿಲ್ಲಮ್ಮ ಬದುಕು ಮಾಡಲ್ಲ ಏನಿಲ್ಲ ಉಣ್ಣು ಕುಕ್ಕಂತಾನೆ ಮಾಡೋರಿಲ್ಲ ಮಟ್ಟರಿಲ್ಲ ಅಂತ ಹೇಳಿ ರೇಗಾಡಾಳು ಇವಾಗ ಗಂಡ ನೋಡಮ್ಮ ಅವ್ರನ್ನ ಕರ್ಕೊಂಬಂದಿರೋದ ಅಲ್ಲಿ ಈ ಮಂಜಮ್ಗೆ ಹೆಂಗೆ ತಿಳಿತೈತೆ ಅಂತ ಹೆಂಗೆ ತಿಳಿತೈತೋ ಏನೋ ಒಂದು ಗೊತ್ತಾಗಲ್ಲ ನಾವು ಯಾತನ ಹೇಳೋಕೋದು ನಾವು ನಿಷ್ಠೂರ ಆಗ್ತೀವಿ ನಾಳೆ ಹೊತ್ನಾಗ ಅವರು ಚೆನ್ನಾಗಿ ಆಗ್ತಾರೆ ನಾವೇನಾರ ಮಾತಾಡಿದ್ರೆ ನಾವು ನಿಷ್ಠೂರ ಆಗ್ತೀವಿ ನಿಮ್ಮ ಅಜ್ಜಿ ಯಾಕೆ ಆಗ್ಲೆಲ್ಲ ಹಂಗಾಗುತ್ತೆ ಯಾಕ ಬುಡ್ಡಕಯ್ಯ ತೋ ನಮ್ಮ ಅಜ್ಜಿ ಯಾಕೆ ಹಂಗಾಗುತ್ತೆ ಏನೋ ಆಗ್ಲೆಲ್ಲ ಶುಗರ್ ಇದಾಗುತ್ತೆ ಅದು ಇಂಜೆಕ್ಷನ್ ಕೊಟ್ಟವ್ರಿ ಶುಗರಿಂದ ಅದು ಮಾಡ್ಕೋಬೇಕು ಅದು ಮಾಡ್ಕೊಂಬ್ಲಿಲ್ಲ ಅಂತಂದರೆ ನಿಲ್ಲಾಗುತ್ತೆ ಅವಾಗ ಒಂದಿಟ್ಟು ಸಕ್ಕರೆನ ಯಾಕನ ಬಾಯಕ್ಕೆ ಬಿಟ್ಟು ಅದು ಇಂಜೆಕ್ಷನ್ ಮಾಡಿ ಸೇರೋಕ್ಕಾಗುತ್ತೆ ನಮ್ಮ ಅಜ್ಜ ಜೋಸ್ ಪಟ್ಟಂಗಾಗೈತೆ ನಮಗಂತೂ ಬೈ ಇವಾದಂಗೆ ಅವತ್ತು ನೆನ್ನೆ ಸಗ್ಲಲ್ಲ ಎಲ್ಲ ಹಂಗೆ ಅಂಬರು ಎಲ್ಲ ಬಂದು ನೋಡ್ಕೊಂಡು ಹೋದ್ರು ಇನ್ನೇನಿರಲ್ಲ ಇವ ಅಜ್ಜ ಅಂತ ಹೇಳಿ ನೋಡ್ಕೊಂಡು ಹೋದ್ರು ನಾನು ಹಂಗೆ ಅಂದ್ಕೊಂಡೆ ಕಣಮ್ಮ ಇನ್ನೇನಿರಲ್ಲ ಬೆಳ್ಕರಿ ಹೇಳೋದಕ್ಕೆ ಅಂತ ಅಂದ್ಕೊಂಡಿದ್ದಿ ಹೆಂಗಾತ ಸೆನಕ ಆತತ್ತ ಸೆನಕಾದ್ರೆ ಸಾಕಮ್ಮ ತಾಯಿ ಯಾರನ್ನ ಸೆನಕಿರ್ಬೇಕು ನಮ್ಮ ಅಜ್ಜಿ ಹಂಗೆ ಕಣಮ್ಮ ಯಾರು ನನ್ನ ಸೆನಕಿರ್ಲಿ ಅಂತ ಬಯಸ್ತಾಳೆ ಅವಳು ಯಾರಿಗೂ ಇದು ಮಾಡೋಕೆ ಹೋಗಲ್ಲ ಅದೇ ಜನ ನೋಡು ನಮ್ಮ ಇವ್ರ ಮನೆಗೆ ಇರೋದಕ್ಕೆ ಇವ್ರು ಬಂದು ಅವ್ರ ಅಮ್ಮ ಮುಂಚ್ಕೊಂಡವಳು ಮಂಜಮ್ಮ ನಾವೇನೇನು ಮಾಡಬಾರ್ದೇನು ಮಾಡಿದ್ವಿ ನನ್ನ ಕೊಟ್ಟು ಜಗಳಕ್ಕೆ ಬಂದಿಲ್ಲ ಅವತ್ತು ಅವ್ರ ಟೆಂಕಿಂತೆಗೆ ಅಲ್ಲ ನಿನ್ನ ಮಗಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನ್ಗನ ಬುದ್ಧಿ ಬೇಡವಿ ಬೇರನ್ನು ಕರ್ಕೊಂಬಂದು ಮನೆ ಕಿಕ್ಕೇಣ ಇದ್ರಲ್ಲ ಅಂತ ಹೇಳಿ ನಾನು ಕೊಟ್ಟು ಬಂದವಳು ಮಂಜಮ್ಮ ನೋಡೇ ನೀಲಮ್ಮ ನಾನು ಏನಾನ ಮಾತಾಡ್ಬೋದೇನೆ ಅವಳು ಕರ್ಕೊಂಬಂದು ಇಕ್ಕೊಂಡಳು ಅವಳು ದಬ್ಬಿರು ಅಂದ್ರೆ ಪಾಪ ನಮ್ಮ ವಿಜಿ ಅಯ್ಯ ಅಂತಾಳೆ ಯಾರಿಗನಾಗಿ ಬೇಡ ಅತ್ತ ಬಸ್ರಿ ಹೆಂಗ್ಸು ಪಾಪ ಅತ್ತ ಹೋಗ್ತಾಳೆ ಅವ್ರ ಅಮ್ಮನೇನೆ ಹಿಂಗೆ ಮಾಡಿರಿ ಅಂತ ಹೇಳಿ ಏನೋ ಫ್ರೆಂಡು ಅಂತ ಕರ್ಕೊಂಬಂದು ಇಕ್ಕೊಂಡ್ರೆ ನೋಡಮ್ಮ ನಾವು ಇಷ್ಟೂರು ಆಗ್ತೀವಿ ಕೊನೆಗೆ ಏನೇನಮ್ಮ ತಾಯಿ ವಿಚಿತ್ರ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಏನೇನು ಏನು ಸುಡ್ಗಾಡು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅವ್ರವ್ರು ಆಗ ಅವ್ರು ಸೆನಕ್ಕಿದ್ದಾಗ ಏನೂ ಕಾಣಿಸಲ್ಲ ಏನಾನ ಕೆಟ್ಟು ಬಂದಾಗಲೇ ಎಲ್ಲ ಗೊತ್ತಾಗೋದು ಸೆನಕ್ಕಿದ್ದಾಗ ಹೆಂಗಿರ್ತಾರೆ ಹಿಂಗೆ ಅವರು ಹಂಗೆ ಶಿವಗಣನ ಅವ್ರ ಅಮ್ಮಯ್ಯ ಎಲ್ಲ ಹೆಂಗಿದ್ರು ಸೆನಕ್ಕಿದ್ರು ಗನವಾಗಿ ಅಯ್ಯೋ ಅವ್ರ ಅಮ್ಮಯ್ಯನೂ ಹಂಗೆ ಗನವಾಗಿ 3-4 ತಿಂಗಳಗಟ್ಲೆ ಹೋಗಿದ್ದು ಬಂದೈತೆ ಸುಮ್ಮನಿರ ಅವ್ರ ಊರಾಗೂ ಗನವಾಗಿದ್ದರು ಇಕ್ಕಿದ್ದಂಗೆ ಬಂದ್ಲು ಅಂತ ಹೇಳಿ ಇದು ಮಾಡಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಯಾವ ಸೆನಕ್ಕೆ ಹಾಕ್ತಾರೆ ಯಾವಾಗ ಗುದ್ದಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಅದೇನೋ ನಿಜಾನೆ ಹೆಂಗ ಒಂದು ಪೊಟ್ಟು ಹಂಗೆ ಒಂದು ನೋಗೋದಿಲ್ಲ ನೋಡ ಹಂಗೆ ತಡಿ ಹಂಗೆ ಅಂತೀನಿ ನೋಡೋಣ ಅದೇ ಸುಗುಣಿಗೆ ಪಾಪ ಸಕತ್ತು ಒಟ್ಟು ನಾವು ಆಂಬುಲೆನ್ಸ್ನ ಕರ್ಕೊಂಡು ಹೋದ್ರು ಅದಕ್ಕೆ ಅವ್ರ ಅಮ್ಮ ಹೇಳ್ತೀವದಿಲ್ಲ ನೋಡೋಣ ಏನೋ ಬುತ್ತಿ ಅಂತ ಹೇಳಿ ಹೋಗು ಮಂಜಕಯ್ಯ ಅಂತ ಹೇಳೋಣ ನೋಡ್ತಾ ಇರ್ರಿ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.